ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ಈ ಸಂಜೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ದ ಬೈಬಲ್ ಹೇಳ್ತದೆ, ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ. ಪ್ರೈಸ್ ಗಾಡ್. ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಸಾರಿದ ವಾಕ್ಯ. ಓಕೆ, ಇಟ್ಸ್ ಕಾಲ್ಡ್ ದ ವರ್ಡ್ ಆಫ್ ಫೇತ್. ನಂಬಿಕೆ ವಿಷಯವಾದ ಮಾತು. ಓಕೆ, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವನಾಗಿದ್ದಾನೆ. ಒಳ್ಳೆಯ ದೇವರಿಗೆ ನಾವು ಒಳ್ಳೆಯ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ನಮ್ಮ ದೇವರು ಯಾರಿಗೂ ಕೇಡು ಮಾಡುವುದಿಲ್ಲ, ಕೇಡನ್ನು ಬಯಸದ ದೇವರು. ಓಕೆ, ಆತನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾನೆ. ಆತನು ನಿಮ್ಮ ವಿಷಯದಲ್ಲಿ ಒಳ್ಳೆಯದನ್ನು ಬಯಸ್ತಾನೆ. ಓಕೆ, ನಿಮ್ಮ ಕುಟುಂಬದ ವಿಷಯದಲ್ಲಿ ಆತನು ಒಳ್ಳೆಯದನ್ನು ಬಯಸ್ತಾನೆ. ನಿಮ್ಮ ಮನೆಯ ವಿಷಯದಲ್ಲಿ ಒಳ್ಳೆಯದನ್ನು ಬಯಸ್ತಾನೆ. ನಿಮ್ಮ ಭವಿಷ್ಯದ ವಿಷಯದಲ್ಲಿ ಒಳ್ಳೆಯದನ್ನು ಬಯಸ್ತಾನೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ಆತನು ಒಳ್ಳೆಯದನ್ನು ಬಯಸ್ತಾನೆ. ಒಳ್ಳೆಯ ದೇವರು ಯಾವತ್ತೂ ಕೇಡನ್ನು ಮಾಡೋದಿಲ್ಲ. ಓಕೆ, ದೇವರು ಕೆಟ್ಟತನಕ್ಕೆ ಕಾರಣ ಅಲ್ಲ ಅಂತ. ನಮ್ಮ ಜೀವಿತದಲ್ಲಿ ಏನೇ ಕೇಡು ಸಂಭವಿಸ್ತದೆ, ಕೆಟ್ಟದಾಗ್ತಾ ಇದೆ, ಅದಕ್ಕೆ ದೇವರು ಕಾರಣ ಅಲ್ಲ. ಯಾಕೋಬನ ಪತ್ರಿಕೆ 1:12 ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಏನು ವಾಗ್ದಾನ ಮಾಡಿದ್ದಾನೆ? ಕಷ್ಟವನ್ನು ದೇವರು ವಾಗ್ದಾನ ಮಾಡಿದಲ್ಲ. ಕಷ್ಟಗಳು ಕೊಳ್ಳುವವನು ಧನ್ಯನು. ಕಷ್ಟವನ್ನು ದೇವರು ವಾಗ್ದಾನ ಮಾಡಿದಲ್ಲ. ಕಷ್ಟ ದೇವರು ಕೊಡುವುದಲ್ಲ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸ್ತಾನಂತ ಬೈಬಲ್ ಹೇಳ್ತದೆ. ಓಕೆ, ಕಷ್ಟಗಳು ದೇವರು ಕೊಡುವಂಥದ್ದಲ್ಲ. ಕಷ್ಟಗಳಿವೆ. ಯೇಸು ಹೇಳಿದ, ಲೋಕದಲ್ಲಿ ನಿಮಗೆ ಸಂಕಟ ಇದೆ. ಸಂಕಟ ನಾನು ಕೊಡ್ತೇನೆ ಅಂತ ಹೇಳಲಿಲ್ಲ. ಲೋಕದಲ್ಲಿ ಇದೆ. ಲೋಕದಲ್ಲಿ ಕಷ್ಟ ಇದೆ. ಲೋಕದಲ್ಲಿ ರೋಗ ಇದೆ. ಲೋಕದಲ್ಲಿ ಟೆಂಪ್ಟೇಷನ್ ಇದೆ, ಶೋಧನೆ ಇದೆ. ಪರಲೋಕದಲ್ಲಿ ಅದೇನಿಲ್ಲ. ಓಕೆ, ಪರಲೋಕದಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ನೋವಿಲ್ಲ, ಚಿಂತೆ ಇಲ್ಲ. ನೋ ಪೇನ್ ಮೆಮೊರಿ, ಹರ್ಟ್ ಮೆಮೊರಿ. ನೋ, ಪರಲೋಕದಲ್ಲಿ ಕಣ್ಣೀರಿಲ್ಲ. ಅಲ್ಲಿ ಹರ್ಟ್ ಎಂಬ ಮೆಮೊರಿ ಇಲ್ಲ. ಅವರು ನನಗೆ ಪೇನ್ ಕೊಟ್ಟರು, ಇವರು ನನಗೆ ಹರ್ಟ್ ಮಾಡಿದರು, ಅದು ನನಗೆ ಮರೆಯಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ಯಾಕೆ ಮರೆಯಲಿಕ್ಕೆ ಆಗುವುದಿಲ್ಲ ಅಂತೇಳಿ, ಅದೊಂದು ದುರಾತ್ಮ. ನಿಮಗೆ ಪುನಃ ಪುನಃ ಯಾರು ಮಾಡಿದ ಹರ್ಟನ್ನು, ಯಾರು ಮಾಡಿದ ಮಾತುಗಳನ್ನು, ಯಾರು ಚುಚ್ಚಿದ್ದನ್ನು, ಅಥವಾ ನಿಮಗೆ ನಿಮ್ಮನ್ನು ಯೂಸ್ ಮಾಡಿದ್ದು ಏನೋ, ಆ ಒಂದು ಹರ್ಟ್, ಆ ಪೇನ್, ಆ ಕಣ್ಣೀರು, ಆ ದುರಾತ್ಮನು ತಂದು ಬರ್ತಾನೆ. ಯಾಕಂದರೆ ಪರಲೋಕದಲ್ಲಿ ಅವನಿಲ್ಲ. ಪರಲೋಕದಲ್ಲಿ ಅವನಿಲ್ಲ. ಅದಕ್ಕೋಸ್ಕರ ಅಲ್ಲಿ ಕಣ್ಣೀರಿಲ್ಲ. ಓಕೆ, ಇಲ್ಲಿ ಭೂಲೋಕದಲ್ಲಿ ನಾವು ದೇವರಿಂದ ಹುಟ್ಟಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಬಟ್ ಲೋಕದಲ್ಲಿ ಸಂಕಟ ಇದೆ, ದುರಾತ್ಮಗಳಿವೆ, ಕಾಣದ ಲೋಕದಲ್ಲಿ. ಅದಕ್ಕೆ ಯೇಸು ಹೇಳಿದ, ನಾನು ಲೋಕವನ್ನು ಜಯಿಸ್ತೇನೆ. ಆತನು ಲೋಕವನ್ನು ಜಯಿಸಿದ್ದು ಆತನಿಗೋಸ್ಕರ ಅಲ್ಲ, ಆತನು ಲೋಕವನ್ನು ಜಯಿಸಿದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ ಆತನು ಜಯಿಸಿತು. ಓಕೆ, ಅದರಿಂದ ಕಷ್ಟಗಳು ಬರುವಾಗ ದೇವರು ನನಗೆ ಕಷ್ಟ ಕೊಟ್ಟಿದ್ದಾನಂತ ಹೇಳಬೇಡ್ರಿ. ಆ ಕಷ್ಟವನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಓಕೆ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಏನು? ಜೀವ, ದ ಲೈಫ್. ಓಕೆ, ಲೈಫ್. ಓಕೆ, ನೆಕ್ಸ್ಟ್ 13ನೇ ವಚನ. 13, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ಓಕೆ, ಲೆಟ್ ನೋ ಒನ್ ಸೇ, ಅದು ಹೇಳಲೇಬಾರದು. ರೈಟ್? ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಅದನ್ನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸ್ತಿಲ್ಲ. ದೇವರು ಕೆಟ್ಟತನಕ್ಕೆ ಸಂಬಂಧಪಟ್ಟವನಲ್ಲ. ನಿಮ್ಮ ಜೀವಿತದಲ್ಲಿ ಕೇಡು ಉಂಟಾದರೆ
ಕೆಟ್ಟದನಾದರೆ ಅದಕ್ಕೆ ದೇವರು ಕಾರಣನಲ್ಲ, ದೇವರು ಸಂಬಂಧಪಟ್ಟವನಲ್ಲ ಅಂತ ಬೈಬಲ್ ಹೇಳ್ತದೆ. 14ನೇ ವಚನ ಹೇಳ್ತದೆ, 14ನೇ ವಚನ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸ್ತಾನೆ. ಮರಳುಗೊಂಡವನಾಗಿ, ಓಕೆ, ಮರಳು, ಡಿಸೀವ್, ತನ್ನಲ್ಲಿರುವ ಆಶಾಪಾಶಗಳು. ಅಂದರೆ ನೀವು ಬಾರುನಗೇನಾದಾಗ ನಿಮ್ಮ ಆತ್ಮದಲ್ಲಿ ನೀವು ದೇವರಿಗೆ ಹುಟ್ಟಿದ್ದೀರಿ, ಓಕೆ, ದೇವರ ಮಕ್ಕಳಾಗಿದ್ದೀರಿ, ದೇವರಿಂದ ನೀವು ಹುಟ್ಟಿದವರು. ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಪವಿತ್ರಾತ್ಮನು ಕೆಟ್ಟವನಲ್ಲ, ಪವಿತ್ರಾತ್ಮನು ಒಳ್ಳೆಯವನು. ಅದಕ್ಕೆ ಯೇಸು ಸ್ವಾಮಿ ಪ್ರಾಮಿಸ್ ಮಾಡಿದ್ದು, ಶಿಲುಬೆಗೆ ಹೋಗುವ ಮುಂಚೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕಿದ್ದರೆ, ಗೊತ್ತಿದ್ದರೆ, ಕೊಡುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮಗೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನನ್ನು ಆತನ ವರಗಳನ್ನು ನಿಮಗೆ ಕೊಡುವುದಿಲ್ಲ. ಯಾವ ದಿವಸ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದಿರಿ, ನೀವು ಪವಿತ್ರಾತ್ಮನ ವರವನ್ನು ಹೊಂದಿದ್ದೀರಿ. ರೈಟ್? ಪಂಚಾಶತಮ ದಿವಸ ಪವಿತ್ರಾತ್ಮನು, ವಾಗ್ದಾನ ಮಾಡಿದ ಪವಿತ್ರಾತ್ಮನು ಇಳಿದು ಬಂದಾಗ 12 ಅಪೊಸ್ತಲರು ಎದ್ದು ಪೇತ್ರನವರ ಮಧ್ಯದಲ್ಲಿ ಎದ್ದುಕೊಂಡು ಹೀಗೆ ಪ್ರಸಂಗ ಮಾಡುತ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೋಸ್ಕರ ಆ ಪವಿತ್ರಾತ್ಮನು ಕೆಟ್ಟವನಲ್ಲ, ಆ ಪವಿತ್ರಾತ್ಮನು ಒಳ್ಳೆಯವನು. ನಿಮ್ಮ ಒಳಗಿರುವ ಪವಿತ್ರಾತ್ಮನು ಕೆಟ್ಟವನಲ್ಲ. ನೀವು ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೀರಿ. ಯು ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್. ಓಕೆ, ಆತನು ಒಳ್ಳೆಯ ಆತ್ಮವಾಗಿದ್ದಾನೆ. ನಿಮಗೆ ಒಳ್ಳೆಯ ಆತ್ಮ ಕೊಡಲ್ಪಟ್ಟಿದೆ. ಟು ಓವರ್ಕಮ್ ದ ವರ್ಲ್ಡ್, ಟು ರೆಸಿಸ್ಟ್ ದ ಡಿಸೀಸ್, ರೆಸಿಸ್ಟ್ ದ ಸಿಕ್ನೆಸ್. ಓಕೆ, ನಂಬುವರಾದ ನಿಮ್ಮ ಒಳಗಿಂದ ಏನು ಹುಟ್ಟುತ್ತದೆ? ನಂಬುವರಾದ ನಿಮ್ಮ ಒಳಗಿಂದ ಜೀವಕರವಾದ ಹೊಳೆ ಹರಿಯುತ್ತದೆ. ಯಾಕಂದ್ರೆ ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ. ದ ಪ್ರೀಚಿಂಗ್ ಅಂತ ಹೇಳಿದ್ರೆ ದ ವರ್ಡ್ ಆಫ್ ಫೇತ್. ಪ್ರೀಚಿಂಗ್ ಅಂತ ಹೇಳಿದ್ರೆ ವರ್ಡ್ ಆಫ್ ಫೇತ್, ದೇವರ ಒಳ್ಳೆಯತನವನ್ನು ಮಾತಾಡುವಂಥದ್ದು. ಕ್ರಿಸ್ತನಲ್ಲಿ ದೇವರು ನಮಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಕ್ರಿಸ್ತನಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ ಎಂದು ನಾವು ಬೈ ಫೇತ್ ಅಲ್ಲಿ ಮಾತಾಡುವಂಥದ್ದು. ದ ಪ್ರೀಚಿಂಗ್ ಅಂತ ಹೇಳಿದ್ರೆ ದ ವರ್ಡ್ ಆಫ್ ಫೇತ್, ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ನಾವು ನೋಡುವವರಾಗಿ ನಡೆಯುವವರಲ್ಲ, ಅನಿಸಿಕೆಯಲ್ಲಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ದೇಹ ನಾವಲ್ಲ. ಈ ದೇಹ ಲೋಕಕ್ಕೆ ಇಂದ್ರಿಯಗಳ ಮೂಲಕ ಕನೆಕ್ಟ್ ಆಗಿದೆ. ನಾವು ಆತ್ಮಸ್ವರೂಪಿಗಳು, ಆತ್ಮಸ್ವರೂಪಿಯಾದ ದೇವರಿಗೆ ನಾವು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ಸ್ಪೀಕಿಂಗ್ ಬೈ ಫೇತ್. ರೋಮನ್ಸ್ 10 ಚಾಪ್ಟರ್ 8 ವರ್ಷ ಹೇಳ್ತದೆ ದ ವರ್ಡ್ ಆಫ್ ಫೇತ್. ಅದಕ್ಕೆ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ಕ್ರಿಸ್ತನನ್ನು ಮೇಲಕ್ಕೆ ತರಲಿಕ್ಕೆ ಯಾರು ಪ್ರೇತಾಲೋಕಕ್ಕೆ ಹೋದರು, ಕೆಳಗೆ ತರಲಿಕ್ಕೆ ಯಾರು ಮೇಲಣ ಲೋಕಕ್ಕೆ ಹೋದರು ಅಂತ ಹೇಳಬೇಡ ಅಂತ ಬೈಬಲ್ ಹೇಳ್ತದೆ. ದೇವರ ವಾಕ್ಯವು ನಿನ್ನ ಹೃದಯದಲ್ಲಿದೆ, ವಾಕ್ಯವು ನಿನ್ನ ಬಾಯಲ್ಲಿದೆ. ಆ ವಾಕ್ಯ ಯಾವುದಂತ ಹೇಳಿದ್ರೆ ನಾವು ಮಾತಾಡುವ ನಂಬಿಕೆ, ನಾವು ಸಾರುವ ನಂಬಿಕೆಯ ವಿಷಯವಾದ ಮಾತು, ದ ವರ್ಡ್ ಆಫ್ ಫೇತ್. ಇನ್ನೊಬ್ಬನಿಗೆ ನಂಬಿಕೆ ಬರಬೇಕಾದರೆ ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಸಾರಿದ ವಾಕ್ಯ ಒಬ್ಬನು ಸಾರಬೇಕು ಬೈ ಫೇತ್. ಬೈ ಫೇತ್ ಅನ್ನು ಸಾರುತ್ತಿರುವಾಗ ದ ಲೈಫ್ ಆಫ್ ಗಾಡ್, ದೇವರ ಜೀವವು ಆತನ ಮೂಲಕ ಹರಿಯುತ್ತದೆ. ಕೊರ್ನೆಲಿಯಸನ ಮನೆಗೆ ನಾವು ನೋಡ್ತೇವೆ, ಅಲ್ಲಿ ಪೇತ್ರನು ಹೋಗುತ್ತಾನೆ. ಆ ದೇವದೂತ ಒಂದು ಮಾತು ಹೇಳ್ತಾನೆ, ಪೇತ್ರನನ್ನು ಕರೆ, ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೆ ರಕ್ಷಣೆ ಆಗ್ತದೆ. ಪೇತ್ರನು ಹೋಗ್ತಾನೆ, ಬೈ ಫೇತ್ ಅಲ್ಲಿ ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಮಾತಾಡುತ್ತಾನೆ. ಓಕೆ, ಬೈ ಫೇತ್ ಅಲ್ಲಿ ಕ್ರಿಸ್ತನ ವಿಷಯವಾದ ಸುವಾರ್ತೆ ಮಾತಾಡುತ್ತಾನೆ. ದ ಬೈಬಲ್ ಹೇಳ್ತದೆ, ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು ಅಂತ ಬೈಬಲ್ ಹೇಳ್ತದೆ. ಯಾಕಂತ ಹೇಳಿದ್ರೆ ಆತನು ಮಾತಾಡಿದ. ಪೇತ್ರನು ಈ ಮಾತುಗಳನ್ನು 10:44 ವಚನ, ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಪೇತ್ರನು ಮಾತಾಡಿದ ಬೈ ಫೇತ್, ನಂಬಿಕೆಯಿಂದ ಮಾತಾಡಿದ. ಪ್ರೇರೆ, ನೀವೆಲ್ಲಿ ಹೋಗಿ ಸುವಾರ್ತೆಯನ್ನು ಹೇಳುತ್ತೀರಿ, ಬೈ ಫೇತ್ ಅಲ್ಲಿ ಮಾತಾಡ್ರಿ. ಮುಂದಿನ ವ್ಯಕ್ತಿಯ ಎಕ್ಸ್ಪ್ರೆಷನ್ ನಿಮಗೆ ಬೇಕಾಗಿಲ್ಲ. ಓಕೆ, ನೀವೇನು ನಂಬಿಕೆಯಲ್ಲಿ ಮಾತಾಡಿದ್ದೀರಿ, ಪರಲೋಕ ಅದಕ್ಕೆ ಬ್ಯಾಕಪ್ ಮಾಡುತ್ತದೆ, ದೇವದೂತರು ಅದಕ್ಕೆ ಬ್ಯಾಕಪ್ ಮಾಡುತ್ತಾರೆ. ನೀವೇನು ಮಾತಾಡಿದ್ದೀರಿ ನಿಮ್ಮ ಮಾತು ನಿಲ್ಲುತ್ತದೆ, ನೀವು ಹೋದರೂ ಕೂಡ.
ಅದಕ್ಕೆ ಬೈಬಲ್ ಹೇಳುತ್ತೆ, ನಂಬಿಕೆಯ ಮೂಲಕ ಹೇಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದನು, ಅವನು ಸತ್ತರು, ಅದರ ಅರ್ಥ ಲೋಕವನ್ನು ಬಿಟ್ಟರು. ಅವನ ನಂಬಿಕೆಯ ಮೂಲಕ ಈಗಲೂ ಆತನು ಮಾತಾಡ್ತಾ ಇದ್ದಾನೆ. ಈ ಸ್ವಾಮಿ ನಂಬಿಕೆಯಿಂದ ಅನೇಕ ಮಾತುಗಳನ್ನು ಮಾತಾಡಿ ಹೋಗಿದ್ದಾನೆ. ಆ ಮಾತುಗಳು ಇವತ್ತು ಕೂಡ ಕೆಲಸ ಮಾಡ್ತಾ ಇವೆ. ಅಪೊಸ್ತಲರು ನಂಬಿಕೆಯ ಮೂಲಕ ಅವರು ಮಾತಾಡಿ ಹೋಗಿದ್ದಾರೆ. ಆ ಮಾತುಗಳು ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಕೆಲಸ ಮಾಡುತ್ತವೆ. ಇವತ್ತಿಗೂ ಕೂಡ ಅದು ಕೆಲಸ ಮಾಡುತ್ತದೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ, ಸ್ವಾರ್ಥೆಯನ್ನು ಸಾರುವ ವ್ಯಕ್ತಿ, ಆತನು ಬುದ್ಧಿವಂತ ವ್ಯಕ್ತಿ, ಆತನು ದಡ್ಡನಲ್ಲ. ಪ್ರೀಚಿಂಗ್ ದ ಗಾಸ್ಪೆಲ್ ಮೇಕ್ ಯು ವೈಸ್, ನಾಟ್ ಫೂಲ್. ನಿನ್ನ ಮೂರ್ಖನಾಗಿ ಮಾಡುವುದಿಲ್ಲ, ನಿನ್ನನ್ನು ಬುದ್ಧಿವಂತನಾಗಿ ಮಾಡುತ್ತದೆ. ಪ್ರೀಚಿಂಗ್ ದ ಗಾಸ್ಪೆಲ್, ದೇವರ ಸ್ವಾರ್ಥೆಯನ್ನು ಸಾರುವುದಂತ ಹೇಳಿದರೆ ಅದು ನಿನ್ನನ್ನು ಬುದ್ಧಿವಂತನಾಗಿ ಮಾಡುತ್ತದೆ. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್. ಹೂ ಇಸ್ ದ ಪವರ್? ಹೋಲಿ ಸ್ಪಿರಿಟ್ ಇಸ್ ದ ಪವರ್. ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್, ಚೇಂಜ್ ದ ಲೈಫ್ಸ್. ಅನೇಕರ ಜೀವಿತವನ್ನು ಅದು ಚೇಂಜ್ ಮಾಡುತ್ತದೆ. ನಾನು ನಿಮ್ಗೆಲ್ಲರಿಗೆ ಎನ್ಕರೇಜ್ ಮಾಡ್ತೇನೆ, ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ ಸ್ವಾರ್ಥೆಯನ್ನು ಅವರು ಹೇಳಬೇಕು. ಇಲ್ಲ ಅಂತ ಹೇಳಿದರೆ ಅವರು ನಿಂತ ನೀರಾಗಿರುತ್ತಾರೆ. ಇಲ್ಲ ಅಂತ ಹೇಳಿದರೆ ಅವರು ಸ್ವಾರ್ಥೆಯನ್ನು ಹೇಳುವುದಿಲ್ಲ ಅಂತ ಹೇಳಿದರೆ ಅವರಿಗೆ ಯಾವಾಗಲೂ ಇನ್ನೊಬ್ಬರ ಮಿಸ್ಟೇಕ್ಗಳು ಕಾಣ್ತವೆ. ನೀನು ಎಷ್ಟು ಮಿಸ್ಟೇಕ್ಗಳನ್ನು, ಪ್ರಾಬ್ಲಮ್ಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು ಮಾತಾಡುತ್ತಿ, ನಿನ್ನ ಇನ್ನರ್ ಮ್ಯಾನ್ ಆತನು ಅಲ್ಲಿಯೇ ಮುಚ್ಚಲ್ಪಡುತ್ತಾನೆ. ನಿನ್ನ ಇನ್ನರ್ ಮ್ಯಾನ್, ನಿನ್ನ ಒಳಗಿನ ಮನುಷ್ಯನು ಅಲ್ಲಿಯೇ ಮಲಗುತ್ತಾನೆ. ಪ್ರೀಚ್ ಮಾಡುವುದಂದರೆ ನೀನು ಆಂತರ್ಯದಲ್ಲಿ ಎದ್ದೇಳುವಂಥದ್ದು, ಹೇಳುವಂಥದ್ದು, ನೀನು ಮಾತಾಡುವಂಥದ್ದು ಬೈ ಫೇತ್. ನಿನ್ನ ಇನ್ನರ್ ಮ್ಯಾನ್ ಆತನು ಕ್ರಿಸ್ತನಲ್ಲಿ ಇದ್ದುಕೊಂಡು ಮಾತಾಡುವಂಥದ್ದು. ಅದಕ್ಕೆ ಬೈಬಲ್ ಇದೆ, ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. 10ನೇ ಅಧ್ಯಾಯ 17ನೇ ವಚನ, ರೋಮನ್ಸ್. ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಆ ವಾಕ್ಯಕ್ಕೆ ಯಾವ ಯಾವ ವಾಕ್ಯ ಅಲ್ಲ, ಕ್ರಿಸ್ತನ ವಾಕ್ಯವೇ ಆಧಾರ. ಓಕೆ, ಕ್ರಿಸ್ತನ ವಾಕ್ಯವೇ ಆಧಾರ. 10:17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. 15ನೇ ವಚನ ಹೇಳ್ತದೆ, 10 chapter 15 verse, ಇದಕ್ಕೆ ಸರಿಯಾಗಿ ಶುಭವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದಿದೆ. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಓಕೆ, ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಸುವಾರ್ತೆಯನ್ನು ಹೇಳುವಂಥದ್ದು. ಯು ಮಸ್ಟ್ ಪ್ರೀಚ್ ದ ವರ್ಡ್ ಆಫ್ ಗಾಡ್. ವೆನ್ ಯು ಪ್ರೀಚ್ ದ ವರ್ಡ್ ಆಫ್ ಗಾಡ್, ಯಾವಾಗ ನೀನು ವಾಕ್ಯವನ್ನು ಸಾರುತ್ತೆ, ಯು ಆರ್ ರಿಲೀಸಿಂಗ್ ಲೈಫ್. ನಂಬುವನ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ನೀನು ಹೇಳಬೇಕಾಗಲ್ಲ, ದೇವರೇ ನನ್ನ ಹೊಟ್ಟೆ ಒಳಗಿಂದ ನೀರನ್ನು ಹರಿಸುವಂತ. ನೋ, ಅದು ಹರಿತದೆ. ಯು ಮಸ್ಟ್ ಸ್ಪೀಕ್. ನೀನು ಮಾತಾಡಬೇಕು. ಪೇತ್ರನು ಮಾತಾಡಿದ. ಪವಿತ್ರಾತ್ಮನ ಪರಲೋಕದಿಂದ ಇಳಿದು ಬಂದದಲ್ಲ, ಅವನು ಒಮ್ಮೆನೇ ಇಳಿದು ಬಂದದ್ದು. 50 ದಿವಸ ಪುನಃ ಗಡಿ ಗಡಿ ಮೇಲಿಂದ ಏರಿ ಇಳಿದು ಬರುವುದಿಲ್ಲ. 50 ದಿವಸ ಬಂದ ಪವಿತ್ರಾತ್ಮ ಇವತ್ತು ಕೂಡ ಲೋಕದಲ್ಲಿ ಆತನಿದ್ದಾನೆ. ಎಲ್ಲಿದ್ದಾನೆ? ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರೋ ಅವರ ಪ್ರತಿಯೊಬ್ಬರ ಒಳಗೆ ಆತನು ವಾಸ ಮಾಡುತ್ತಾನೆ. ಅದಕ್ಕೋಸ್ಕರ ಪೇತ್ರನು ಕೊರ್ನೇಲ್ಯನ ಮನೆಯಲ್ಲಿ ಮಾತಾಡಿದಾಗ ಅವನ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿದವು. ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಪ್ರಿಯ ವಿಶ್ವಾಸಿಯೇ, ಬಾರ್ನ್ ಅಗೇನ್ ಆದ ವಿಶ್ವಾಸಿಯೇ, ನೀನು ಪವಿತ್ರಾತ್ಮನ ಮಂದಿರವಾಗಿದ್ದಿ. ಪವಿತ್ರಾತ್ಮನು ನಿನ್ನ ಒಳಗೆ ವಾಸ ಮಾಡುತ್ತಾನೆ. He lives in you. ನಿನ್ನ ಒಳಗೆ ಆತನು ವಾಸ ಮಾಡುತ್ತಾನೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಡಲ್ಪಟ್ಟವರು. ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಅದರಿಂದ ದೇವರಿಂದ ದೊರಕಿ ನಿಮ್ಮ ಒಳಗೆ ವಾಸ ಮಾಡುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಅಂತ ನಿಮಗೆ ಗೊತ್ತಿಲ್ಲವೋ, ತಿಳಿಯದು. ವಿ ಮಸ್ಟ್ ಸ್ಪೀಕ್ ಗಾಡ್ಸ್ ವರ್ಡ್. ದ ಬೈಬಲ್ ಹೇಳ್ತದೆ, ಈ ಪರಲೋಕ ರಾಜ್ಯದ ಸುವಾರ್ತೆಯು ಸಾಕ್ಷಿಯಾಗಿ ಎಲ್ಲ ಜನಾಂಗಗಳಿಗೆ ಸಾರಲ್ಪಡುವುದು, ಆಗ ಅಂತ್ಯ ಬರುವುದು ಅಂತ ಬೈಬಲ್ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ
14 ವಚನದಲ್ಲಿ, ಮ್ಯಾಥ್ಯೂ 24, ಮತ್ತಾಯನ ಬರೆದ ಸುವಾರ್ತೆ 24:14. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಆ್ಯಂಡ್ ದ ಗಾಸ್ಪೆಲ್ ಆಫ್ ದ ಕಿಂಗ್ಡಮ್ ವಿಲ್ ಬಿ ಪ್ರೀಚ್ಡ್ ಇನ್ ಆಲ್ ದ ವರ್ಲ್ಡ್ ಆಸ್ ಎ ವಿಟ್ನೆಸ್ ಟು ಆಲ್ ದ ನೇಷನ್ಸ್, ಆ್ಯಂಡ್ ದೆನ್ ದ ಎಂಡ್ ವಿಲ್ ಕಮ್. Then the end will come. Praise God. ನೀವು ಸುವಾರ್ತೆಯನ್ನು ಸಾರಿದಾಗ ಬೈಬಲ್ ಹೇಳುವುದಿಲ್ಲ ಎಲ್ಲ ಜನಾಂಗಗಳಲ್ಲಿ ಈ ಸುವಾರ್ತೆ ನಂಬಲ್ಪಡುವುದಂತ. ನೋ, ಸಾರಲ್ಪಡುವುದು, ನಂಬಲ್ಪಡುವುದಲ್ಲ ಎಲ್ಲ ಜನಾಂಗಗಳು. ಯಾಕಂದರೆ ನಂಬುವಂಥದ್ದು ಅವರ ಆಯ್ಕೆ, ಸಾರುವಂಥದ್ದು ಆಯ್ಕೆ ಅಲ್ಲ. ವಿ ಮಸ್ಟ್ ಪ್ರೀಚ್ ದ ವರ್ಡ್ ಆಫ್ ಗಾಡ್. ಸಾರುವಂಥದ್ದು ನನ್ನ ಆಯ್ಕೆ ಅಲ್ಲ, ನೋ ಆಪ್ಷನ್. ಓಕೆ, ವಿ ಮಸ್ಟ್ ಪ್ರೀಚ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ನಾನು ಸಾರದಿದ್ದರೆ ನನ್ನ ಗತಿಯನ್ನು ಏನೇ ಹೇಳಲಿ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಕೊರಿಂಥಿಯನ್ 9 ಚಾಪ್ಟರಲ್ಲಿ ನಾವು ಓದಿದ್ರೆ, 1 ಕೊರಿಂಥಿಯನ್ 9 ಚಾಪ್ಟರ್ 15 onwards ಓದಿದರೆ ನಮಗೆ ಸಿಗ್ತದೆ. 17, 1 ಕೊರಿಂಥಿಯನ್ 17. ನಾನಂತೂ ಸ್ವಂತ ಇಷ್ಟದಿಂದ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನ ದೊರೆಯುವುದು, ಮತ್ತೊಬ್ಬನ ಇಷ್ಟದಿಂದ ಮಾಡಿದರೆ ಮನೆವಾರ್ತೆಯು ನನ್ನ ವಶಕ್ಕೆ ಕೊಡಲ್ಪಟ್ಟಿದೆ. ಓಕೆ, ಹಾಗಾದರೆ ನನಗಾಗುವ ಬಹುಮಾನವೇನು? ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನವನ್ನು ಮಾಡುವ ಹಕ್ಕನ್ನು ನಡೆಸಿ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ. ನಾನು ಎಲ್ಲ ವಿಷಯಗಳಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು. ಓಕೆ, ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದು ಯಹೂದ್ಯರಿಗೆ ಯಹೂದ್ಯನಂತಾದೆನು. ನಾನು ನಿಯಮಗಳಿಗೆ ಅಧೀನನಿಲ್ಲವಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. ಓಕೆ, ನಾನಾದರೂ ದೇವರ ನೇಮವಿಲ್ಲದವನಲ್ಲ, ಕ್ರಿಸ್ತನ ನಿಯಮಕ್ಕೊಳಗಾದವನೇ. ಆದರೂ ನಿಯಮವಿಲ್ಲದವನ್ನು ಸಂಪಾದಿಸುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದಂತಾದೆನು. ಓಕೆ, ನಾವು 12ನೇ ವಚನವನ್ನು ಓದುವ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಓಕೆ, 9ನೇ ಅಧ್ಯಾಯ 16ನೇ ವಚನ. 9ನೇ ಅಧ್ಯಾಯ 16ನೇ ವಚನ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಅಪೊಸ್ತಲ ಪೌಲ ಹೇಳುವುದಿಲ್ಲ ಸಾರದಿದ್ದರೆ ಅವರು ನಾಶವಾಗ್ತಾರೆ, ಇವರ ಗತಿಯನ್ನು ಹೇಳಲಿಲ್ಲ. ಸಾರದಿದ್ದರೆ ನನ್ನ ಗತಿಯನ್ನೇನು ಹೇಳಲಿ. ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಕೇಳ್ತಾನೆ, ಅದು ಅವನಷ್ಟಕ್ಕೆ ಇಡುವುದಾದರೆ, ಇನ್ನೊಬ್ಬರಿಗೆ ಬೆನಿಫಿಟ್ ಆಗುವ ಯಾವುದನ್ನು ಮಾಡದಿದ್ದರೆ ಆತನು ವಿಷನ್ ಇಲ್ಲದ ವ್ಯಕ್ತಿ, ಆತನು ನಿಂತ ನೀರು, ದೂರದೃಷ್ಟಿ ಇಲ್ಲದ ವ್ಯಕ್ತಿ. ಇಸ್ ಎ ಸೆಲ್ಫಿಶ್ ಮ್ಯಾನ್ ಲಿವಿಂಗ್ ಫಾರ್ ಓನ್ಲಿ ಹಿಮ್ಸೆಲ್ಫ್. ಆ ಸುವಾರ್ತೆಯನ್ನು ಸಾರುವಾಗ ಕ್ರಿಟಿಸೈಸ್ಗಳು ಬರ್ಬೋದು, ತಮಾಷೆಗಳು ಬರ್ಬೋದು, ಡಸಂಟ್ ಮ್ಯಾಟರ್. ಅದಕ್ಕಿಂತ ಹೆಚ್ಚಾಗಿ ಕ್ರಿಟಿಸೈಸ್, ತಮಾಷೆ, ಬೇನೆ, ಬಾಧೆ ಕ್ರಿಸ್ತನು ಕಲ್ವರಿ ಕ್ರೂಜೆಯಲ್ಲಿ ಹೊಂದಿಕೊಂಡಿದ್ದಾನೆ. ಆತನು ನನ್ನನ್ನು ಮತ್ತು ನಿನ್ನನ್ನು ಪ್ರೀತಿಸಿ ಅವಮಾನವನ್ನು ಆತನು ಅಲಕ್ಷ್ಯ ಮಾಡಿದ್ದಾನೆ. ಲಕ್ಷ್ಯ ಕೊಡಲಿಲ್ಲ ಅದಕ್ಕೆ. ಕೇರ್ಲೆಸ್. ಕೆಲವು ಹೇಳ್ತಾನೆ ನೋಡಿ, ನಾನು ಅದನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಆತನ ಅವಮಾನವನ್ನು ಅಲಕ್ಷ್ಯ ಮಾಡಿದನಂತ ಬೈಬಲ್ ಹೇಳ್ತದೆ. ಕೆಲವರು ನಿಮ್ಮನ್ನು ಅವಮಾನ ಮಾಡಬಹುದು, ಕೆಲವರು ನಿಮ್ಮನ್ನು ಹೇಟ್ ಮಾಡಬಹುದು. ಈ ಸಮಯದ ಯಾರಾದರೂ ನಿಮ್ಮನ್ನು ದ್ವೇಷಿಸ್ತಾರೆ, ಮೊದಲು ಅದು ನನ್ನನ್ನು ದ್ವೇಷಿಸ್ತಾರಂತ ಅನಿಸಿರಿ. ಯಾರಾದರೂ ನಿಮ್ಮನ್ನು ಅಲಕ್ಷ್ಯ ಮಾಡಿದರೆ ಮೊದಲು ಅವರು ನನ್ನನ್ನು ಅಲಕ್ಷ್ಯ ಮಾಡಿದರೆ ಅಂತ ಅನಿಸಿ. ಯೇಸು ಹೇಳಿದ ಇದೆಯಾ? 15ನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪೆಲ್ ಆಫ್ ಜಾನ್ 15 ಚಾಪ್ಟರ್ 13-14 ವರ್ಸ್ ಓದಿ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಓಕೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು
ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರಿಂದ ಹೇಳಿದ್ದೇನೆ, ತಂದೆಯ ಕಡೆಯಿಂದ ನಾನು ಕೇಳಿದ್ದೇನೆಲ್ಲ ನಿಮಗೆ ತಿಳಿಸಿದ್ದೇನೆ. ಓಕೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸ್ತೇನೆ. ಹೀಗಿರಲಾಗಿ ನನ್ನ ಹೆಸರಿನ ತಂದೆಯನ್ನು ಏನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ನೀವೊಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸ್ತೇನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆಂದು ತಿಳಿದುಕೊಳ್ಳಿರಿ. 15ನೇ ವಚನ ಹೇಳ್ತದೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳಿರಿ. ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ಮಮತೆ ಇಡ್ತಿತ್ತು. 19ನೇ ವಚನ, ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದ ವರ್ಲ್ಡ್ ಹೇಟ್ ಯು ಅಂತ ಯೇಸು ಸ್ವಾಮಿ ಹೇಳಿದೆ. ಯಾಕೆ ಲೋಕ ದ್ವೇಷ ಮಾಡುತ್ತದೆ? ನೀವು ಲೋಕದವರಲ್ಲ. ನಾನು ನಿಮ್ಮನ್ನು ಲೋಕದಿಂದ ತೆಗೆದಿದ್ದೇನೆ, ನಾನು ನಿಮ್ಮನ್ನು ಲೋಕದಿಂದ ಪ್ರತ್ಯೇಕಿಸ್ತೇನೆ. ಪ್ರೇಸ್ ಗಾಡ್. ದೇವರು ನಮ್ಮನ್ನು ಲೋಕದಿಂದ ಕರೆದಿದ್ದಾನೆ, ಪ್ರತ್ಯೇಕಿಸಿದ್ದಾನೆ, ಸಪರೇಟ್ ಮಾಡಿದ್ದಾನೆ ಮತ್ತು ನೇಮಿಸ್ತಾನೆ. ಮತ್ತು ಅದೇ ಲೋಕಕ್ಕೆ ನಮ್ಮನ್ನು ಅಭಿಷೇಕಿಸಿ ಕಳಿಸಿದ್ದಾನೆ. ನಂಬರ್ 1, ಆತನು ಲೋಕದಿಂದ ಕರೆದಿದ್ದಾನೆ, ಲೋಕದಿಂದ ಪ್ರತ್ಯೇಕಿಸಿದ್ದಾನೆ. ಓಕೆ, ಲೋಕದಲ್ಲಿ ನಮ್ಮನ್ನು ನೇಮಿಸಿ ಕಳಿಸಿದ್ದಾನೆ. ಟು ಪ್ರೀಚ್ ದ ಗಾಸ್ಪೆಲ್ ಟು ದ ವರ್ಲ್ಡ್. ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ವ್ಯಕ್ತಿ ಆತನು ಲೋಕದಿಂದ ಲೋಕದಿಂದ ಕರೆಯಲ್ಪಟ್ಟಿದ್ದಾನೆ ಮತ್ತು ಲೋಕದಿಂದ ಆತನು ಸಪರೇಟ್ ಆಗಿದ್ದಾನೆ. ನಾವು ಲೋಕಾನುಸಾರವಾಗಿ ಜೀವಿಸುವಂಥದ್ದಲ್ಲ, ನಾವು ಲೋಕದೊಟ್ಟಿಗೆ ಎಗ್ರಿ ಆಗುವಂಥದ್ದಲ್ಲ, ನಾವು ಪರಲೋಕದ ಒಟ್ಟಿಗೆ ಎಗ್ರಿ ಆಗುವವರು, ಪರಲೋಕದ ಮಾತುಗಳನ್ನು ಕೇಳುವವರು. ನಾವು ಲೋಕದ ಮಾತುಗಳನ್ನು ಕೇಳುವವರಲ್ಲ. ಹೇಗೆ ನಾವು ನಮ್ಮನ್ನು ಲೋಕದಿಂದ ಪ್ರತಿಷ್ಠೆ ಪಡಿಸುವಂಥದ್ದು? ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ತಂದೆ, ಇವರನ್ನು ಲೋಕದಿಂದ ತೆಗೆಯಬೇಕೆಂದು ನಾನು ಪ್ರಾರ್ಥಿಸುತ್ತಿಲ್ಲ, ಲೋಕದಿಂದ ಕೆಡುಕನಿಂದ ತಪ್ಪಿಸಿ ಕಾಪಾಡು. ನಿನ್ನ ಸತ್ಯದಿಂದ ಇವರನ್ನು ಪ್ರತಿಷ್ಠೆ ಪಡಿಸು. 17ನೇ ವಚನ, ನಿನ್ನ ವಾಕ್ಯವೇ ಸತ್ಯ. ಓಕೆ, ನಮ್ಮನ್ನು ನಾವು ಲೋಕದಿಂದ ಕರೆಯಲ್ಪಟ್ಟವರು ಲೋಕದಿಂದ ಸಪರೇಟ್ ಆಗುವುದು ಹೇಗೆ ಅಂತ ಹೇಳಿದ್ರೆ, ಗಿವಿಂಗ್ ಫಸ್ಟ್ ಪ್ಲೇಸ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ. ಮತ್ತು ಅದೇ ಲೋಕದಲ್ಲಿ ದೇವರು ನಮ್ಮನ್ನು ನೇಮಿಸ್ತಾನೆ ಮತ್ತು ಆ ಲೋಕಕ್ಕೆ ನಮ್ಮನ್ನು ಕಳಿಸ್ತಾನೆ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್. ಸುವಾರ್ತೆಯು ದೇವರ ಶಕ್ತಿಯಾಗಿದೆ. ಪ್ರಿಯ, ನೀವು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರುವಂಥ ವ್ಯಕ್ತಿ ಆತನು ದಡ್ಡನಲ್ಲ, ಆತನು ಶಾರ್ಪ್ ಆಗುತ್ತಾನೆ. 12ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಡ್ಯಾನಿಯಲ್ 12 ಚಾಪ್ಟರ್, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಯಾರು ಜ್ಞಾನಿಗಳು? ಸುವಾರ್ತೆಯನ್ನು ಹೇಳುವವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು. ಯಾಕೆ ಅವರು ಜ್ಞಾನಿಗಳು? Those who are wise shall shine like the brightness of the firmament. Okay, and those who turn many to righteousness like the stars forever and forever. ಅವರು ನಕ್ಷತ್ರಗಳ ಹಾಗೆ ಹೊಳೆಯುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಪ್ರಿಯ, ನೀವು ಸುವಾರ್ತೆಯನ್ನು ಹೇಳುವುದಾದರೆ ಅನೇಕರು ನೀವು ಸಧರ್ಮಿಗಳನ್ನಾಗಿ ಮಾಡುತ್ತೀರಿ. ಥ್ರೂ ಎ ವರ್ಡ್, ಥ್ರೂ ಎ ಪ್ರೀಚಿಂಗ್ ಅನೇಕರನ್ನು ನೀವು ಸಧರ್ಮಿಗಳನ್ನಾಗಿ ಮಾಡುತ್ತೀರಿ. ಯಾರು ನೀವು ಸಧರ್ಮಿಗಳನ್ನಾಗಿ ಅನೇಕರನ್ನು ಮಾಡುತ್ತೀರಿ, ಅದರ ಅರ್ಥ ನೀವು ದೇವರ ಸುವಾರ್ತೆಯನ್ನು ಹೇಳುತ್ತೀರಿ, ನೀವು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುತ್ತೀರಿ. ಓಕೆ ಪ್ರೇರೆ, ಒಳ್ಳೆಯ ದೇವರ ಬಗ್ಗೆ ಒಳ್ಳೆಯ ಸುವಾರ್ತೆ ಅನುಸಾರ. ಸುವಾರ್ತೆ ಅಂದರೆ ಒಳ್ಳೆಯ ಸಂಗತಿ, ದ ಗುಡ್ ನ್ಯೂಸ್, ನಾಟ್ ಎ ಬ್ಯಾಡ್ ನ್ಯೂಸ್. ಓಕೆ, ನಮ್ಮ ದೇವರು ಒಳ್ಳೆಯವನು, ಆತನು ಒಳ್ಳೆಯ ವಾರ್ತೆಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಅದನ್ನು ಸಾರಲಿಕ್ಕೆ.
ಒಳ್ಳೆಯದನ್ನು ಸಾರಿದಾಗ ಉಳಿದೆಲ್ಲ ಸಂಗತಿಗಳು ಬಿಟ್ಟು ಹೋಗ್ತವೆ. ಬೆಳಕು ಬಂದಾಗ ಕತ್ತಲೆ ತನ್ನಷ್ಟಕ್ಕೆ ಡಿಸಪಿಯರ್ ಆಗುತ್ತದೆ. ಬೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಕರೆಯಿರಿ, ನೀವು ಪವಿತ್ರಾತ್ಮನ ದಾನವನ್ನು ನೀವು ಹೊಂದುತ್ತೀರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ನಾವು ನಿನ್ನ ಸನ್ನಿಧಿಯಲ್ಲಿ ಆನಂದ ಪಡ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ಹೋ ವೆರಿ ಜಾಯ್ಸ್ ಆಫ್ ಗಾಡ್. ತಂದೆ, ನೀನು ಒಳ್ಳೆಯವನು. ಥ್ಯಾಂಕ್ ಯು. ನೀನು ಕೆಟ್ಟತನಕ್ಕೆ ಕಾರಣ ಅಲ್ಲ ಅಂತ ನಿನ್ನ ವಾಕ್ಯದ ಮೂಲಕ ನೀನು ಮಾತಾಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾದರ್. ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ನಮಗೋಸ್ಕರ ನೀನು ಕಳಿಸ್ತಿ. ಆತ ನಮಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನ ಆದನು. ನಾವು ನಂಬುತ್ತೇವೆ, ನಾವು ಕ್ರಿಸ್ತನಲ್ಲಿ ಪುನರುತ್ಥಾನ ಆಗಿದ್ದೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯಲ್ಲಿ ನಾವು ಹೊಂದುತ್ತೇವೆ. ವಿ ಥ್ಯಾಂಕ್ ಯು ಲಾರ್ಡ್, ಅನಾಯಿಂಟಿಂಗ್, ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್. ಥ್ಯಾಂಕ್ ಯು ಮಾಸ್ಟರ್. ತಂದೆ, ಎಲ್ಲರೂ ಯಾರೆಲ್ಲ ಕೇಳ್ತಾ ಇದ್ದಾರೆ ಅವೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. ವಿ ಫಿಲ್ಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಯಾರು ಅನಾರೋಗ್ಯದಲ್ಲಿದ್ದಾರೆ ಅವರೆಲ್ಲರೂ ಆರೋಗ್ಯದಲ್ಲಿ ನಡೆಯಲಿ. ಎಲ್ಲ ಸಿಕ್ನೆಸ್ಗಳು, ಎಲ್ಲ ನಿದ್ರೆ ಇಲ್ಲದ ಸಂಗತಿಗಳು, ಡಿಸ್ಟರ್ಬೆನ್ಸ್ಗಳು, ಅಲರ್ಜಿಗಳು ಯೇಸು ನಾಮದಲ್ಲಿ ಈಗಲೇ ಬಿಟ್ಟು ಹೋಗಲಿ. ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿ ಫ್ರೀ ನೌ ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. Thank you, Lord, for the healing, oh God. Thank you, Lord, for the anointing. In Jesus' name. Amen, 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 amen.